ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಪಾರ್ಕಿಂದ ವಿಧಾನಸೌಧ ಅದು ನೋಡ್ಕೊಬಂದು ಸಂಜೆ ದಿನದ ವಿಡಿಯೋ ಇದು. ಬಂದು ಸ್ವಲ್ಪ ಅಂಗಡಿಗೆ ಹೋಗಿ ತಲೆ ನೋಯ್ತದಲ್ಲ, ಇನ್ನು ಟೀನೋ ಕಾಫಿನೋ ಕುಡಿಲೇಬೇಕಲ್ಲ ಅಂತ ಹೇಳ್ಬಿಟ್ಟು ನಮ್ಮನೆಯವರು ಟೀ ಜಾಸ್ತಿ. ನಾವು ಇವನಿಗೂ ಹಾಲು ಕಾಯಿಸ್ಕೊಟ್ಟೆ. ಒಂದು ಸ್ವಲ್ಪ ಜೋಳ ತಂದಿದ್ದೆ, ಅಲ್ಲೇ ಇವನು ದೊಡ್ಡವನು ಕೇಳ್ತಿದ್ದ ಅಂತ ಹೇಳ್ಬಿಟ್ಟು ಅದಕ್ಕೇನಿಲ್ಲ, ತೊಳೆದ್ಬಿಟ್ಟು ಆ ಥರ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಕೂಗ್ಸೋದು. ಒಂದು 3 ವಿಸಲಾರು ಕೂಗಿಸ್ಬಿಟ್ರೆ ಮಾತ್ರ ಚೆನ್ನಾಗಿ ಬೆಂದೋಗಿರುತ್ತೆ. ಇನ್ನು ಹಾಕ್ಕೊಂಡು ತಿನ್ನಲ್ಲ ಒಂದೊಂದ್ಸಲ. ಇವನು ಚಿಕ್ಕವನು, ಹಂಗೆ ಹೇಳ್ಬಿಟ್ಟು ಜಾಸ್ತಿ ಕೂಗಿಸ್ತೀನಿ. ಅದು ಹಂಗಂಗೆ ಬಾತ್ರೂಮಲ್ಲಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡನು ಅಗ್ಗದು ತಿಂತಾನೆ. ಇನ್ನು ಸೊಪ್ಪೆಲ್ಲ ತಗೊಬಂದೆ ಒಂದು ಸ್ವಲ್ಪ ಅಲ್ಲೇ. ಇನ್ನು ರಾತ್ರಿಗೆ ಇನ್ನೇನು ಮಾಡೋದು ಅಂದ್ಬಿಟ್ಟು ರೊಟ್ಟಿ ಹಾಕೋಣ ಅಂತ ಹೇಳ್ಬಿಟ್ಟು ಹಸಿಟ್ಟೆಲ್ಲ ಕಲಸಿಟ್ಟೆ. ಹಸಿಟ್ಟಿಗೇನಿಲ್ಲ, ಮಾಮೂಲಿ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು, ನಾವು ದಪ್ಪನೇ ಹಾಕತ್ತೀರ, ನೀವು ಸಣ್ಣ ರುಚಿನಾರು ಹಾಕೋಬೋದು. ಇನ್ನು ಅದನ್ನು ಸ್ವಲ್ಪ ಗಟ್ಟಿಗೆ ಕಲಸಿಟ್ರೆ ನೀರು ಉಪ್ಪು ಹಾಕ್ಕೊಂಡು, ಈಗ ಯಾವಾಗ ಬಿಡ್ತೀವಿ ನಾವು ಆವಾಗ ಬೇಕಿದ್ದರೆ ತೆಳ್ಳಗೆ ಮಾಡಿಕೊಂಡು ತವ ಮೇಲೆ ಬಿಡ್ಬೋದು. ಫಸ್ಟೇ ತೆಳ್ಳಗೆ ಮಾಡಿ ಇಟ್ಟರೆ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾರೆ. ಗಟ್ಟಿಗೆ ಒಂದು ಸ್ವಲ್ಪ ನೆನೆದಾದ್ಮೇಲೆ ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಬದನೆಕಾಯಿ ತಂದಿದ್ದಂಗೆ ಇತ್ತು ಅಂತ ಹೇಳ್ಬಿಟ್ಟು ಬದನೆಕಾಯಿ ಗೊಜ್ಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಸಾಲೆ ಐಟಮ್ ಏನಿಲ್ಲ ಜಾಸ್ತಿ. ಕಾಯಿ, ಟೊಮೆಟೊ ಹಣ್ಣು, ಒಂದು ಸ್ವಲ್ಪ ಚಕ್ಕೆ, ಒಂಚೂರು ಹುರ್ಗಡ್ಲೆ, ಇನ್ನು ಖಾರ ಪುಡಿ ಅದೆಲ್ಲ ಹಾಕ್ಕೊಳ್ಳೋದು. ಬೆಳ್ಳುಳ್ಳಿ, ಶುಂಠಿ ಇದ್ದರೆ ಹಾಕ್ಕೊಳ್ಳೋರು, ಅದು ಈರುಳ್ಳಿ ಎಲ್ಲನೂ ಒಂದು ಕಡೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಇದು ಮಾಡ್ಕೊಂಡು ಹೋದ್ರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ, ನಿಮಗೂ ಬೋರ್ ಆಗಬಾರ್ದಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಒಗ್ಗರಣೆ ಐಟಮ್ ಮಾಮೂಲಿ ಸೇಮ್ ಇರೋದ್ರಿಂದ ಹಂಗಾಗಿ ಒಗ್ಗರಣೆ ಮಾಮೂಲಿ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಜಜ್ಕೊಂಡಿರೋದು ನಾಟಿ ಈರುಳ್ಳಿನೇ. ಆಮೇಲೆ ಬದನೆಕಾಯಿ ಹಾಕ್ಕೊಳ್ಳೋದು. ಅದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಉಪ್ಪನ್ನು ಆಗಲೇ ಹಾಕ್ತೀನಿ ಒಗ್ಗರಣೆಲೇ ಒಂದೇ ಸಲ. ಇನ್ನು ಸ್ವಲ್ಪ ಖಾರ ಪುಡಿನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ಹಾಕಿದ್ರೆ, ಮತ್ತು ಕಾಯಿ ತುರಿ ರುಬ್ಬಾಕಾರ ಹಾಕೋಬೋದು, ಇಲ್ಲ ಹಿಂಗೆ ಉದುರಿಸ್ತೀನಿ ಅಂತಂದರೆ ಹಿಂಗೆ ಉದುರಿಸ್ಕೊಳ್ಳಬೋದು. ಬೇಕಿದ್ರೆ ರುಬ್ದೆಲೆ ಮಸಾಲೆ ಏನು ರುಬ್ದೆಲೇ ಈ ಥರ ಖಾರ ಪುಡಿ ಹಾಕ್ಬಿಟ್ಟು ಕಾಯಿ ಹಾಕ್ಕೊಂಡ್ರೆ, ಕಾಯಿ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಮುಗೀತು. ನಾನು ಸ್ವಲ್ಪ ಟೊಮೆಟೊ ಹಣ್ಣು ರುಬ್ಬಾಕೋಣ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ರುಬ್ಬಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ರೊಟ್ಟಿ ಅಲ್ವಾ ಹಂಗಾಗಿ. ಇನ್ನು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವೋ ಅದನ್ನು ಹಾಕ್ಬಿಟ್ಟು ತಿರುಗಿಬಿಟ್ಟು, ಅದು ಸ್ವಲ್ಪನೇ ಗೊಜ್ಜು ಥರನೇ ಇರಲಿ ಅಂದ್ಬಿಟ್ಟು ಜಾಸ್ತಿ ನೀರೇನು ಸೇರಿಸ್ತಾ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು. ಇನ್ನು ಒಂದು ವಿಸಲ್ ಕೂಗ್ಸಿದ್ರೆ ಸಾಕು. ಇದು ಬದನೆಕಾಯಿ ಅಲ್ವ, ಹಂಗೆ ಬೆಂದೋಗ್ಬಿಡುತ್ತೆ. ಇದನ್ನ ಮಕ್ಕಳು ಹಿಂಗೆ ಅಲ್ಲೆಲ್ಲಿ ಕಡ್ದುಬಿಟ್ರೆ ಅದು ಹಚ್ಚೆ ಹಂಗೆ ಮಾರ್ಕ್ ಹಂಗೆ ಉಳ್ಕೊಬಿಡುತ್ತೆ. ಮಕ್ಕಳಿರೋರು ಹುಷಾರಾಗಿ ಬದನೆಕಾಯಿನ ಎತ್ತಿಟ್ಕೋಬೇಕು. ಇನ್ನು ಇದು ವಿಸಲೆಲ್ಲ ಹಾಕಿ ಆ ಕಡೆ ಇದು ಮಾಡಿದೆ, ಕೂಗಲಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಟೈಮ್ ಆಯ್ತದೆ ಅಂದ್ಬಿಟ್ಟು ಓಡು ಇಟ್ಕೊಂಡಿದ್ದೆ. ಇನ್ನು ಬಿಸಿ ಆಗಿದ್ಮೇಲೆ ಅದನ್ನೂ ಹಾಕೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾತ್ರೆ ತೊಳ್ಕೊಂಡು ಇನ್ನೊಂದು ಕಡೆ ಬೆಳಿಗ್ಗೆ ಹೊತ್ತು ಯಾವ ಥರ ಟೈಮ್ ಹೋಗುತ್ತೆ ಅಂದರೆ 2 ಕೈ ಎಲ್ಲ 4 ಕೈ ಇರಬೇಕು ಅನಿಸುತ್ತೆ. ಈಗಲೇ ಇನ್ನು ಸ್ಕೂಲ್ಗೆ ಹೋಗೋದು ಅವಾಗ ಅಷ್ಟು ಇದು ಅನಿಸ್ತಿರ್ಲಿಲ್ಲ, ಇವಾಗ ಹಂಗೆ ಅನಿಸುತ್ತೆ. ಏನಿಲ್ಲ, ಜೀವನ ಅಂದಮೇಲೆ ಎಲ್ಲ ಥರನೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಿಂಗೆ ಬಂದ್ಲು ಗಂಡ ಹೆಂಡ್ತಿ ಇರ್ತಾರೆ, ಆಮೇಲೆ ಒಂದು ಮಗು, ಆಮೇಲೆ ಸುಮ್ಮನೆ ಮನೇಲಿ ಆಡ್ಕೊಂಡು ಉಣ್ಕೊಂಡಿರ್ತಾರೆ. ಈಗ ಸ್ಕೂಲು, ಹಂಗೆ ಜೀವನ ಹೆಂಗೆ ಸಾಕ್ತಾಯಿತ್ತೋ ಅದ್ರ ಜೊತೆ ಹೋಯ್ತಾ ಇರೋದಷ್ಟೇ. ಇನ್ನು ಅದು ಎಲ್ಲ ರೊಟ್ಟಿ ಎಲ್ಲ ತಿಂದು ಊಟ ಮುಗಿಸ್ತಾ ಇನ್ನು ಬೆಳಗಿಂದು ಇದು. ನನ್ನ ಮಗ ನಮ್ಮ ಮನೆಯವರು ಅವನು ಏನು ಮಾಡ್ತಾಯಿದ್ರು ನಾನು ಮಾಡ್ತೀನಿ ಮಾಮಿ ಅಂದ್ಕೊಂಡು ನಿಂತ್ಕೊಂಡ. ಅವ್ರು ಒಂದು ಸ್ವಲ್ಪ ಪೂಜೆ ಮಾಡ್ಕೊಂಡಿದ್ರು. ಇನ್ನು ನಾನು ಇವರೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡೆ, ಬಿಡಿಸ್ಕೊಂಡು. ಕುದಿನ ಇನ್ನೂ ಬಿಡಿಸಿರ್ಲಿಲ್ಲ, ಅದು ಹಂಗೆ ಇಟ್ಬಿಟ್ಟು ಇವು ಏನು ಬೇಕಾಯ್ತದೋ ಇದಕ್ಕೆ ಅಂದ್ಬಿಟ್ಟು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವೆಲ್ಲ ಹಚ್ಚೋದೇ ಲೇಟ್ ಆಗಿಬಿಡುತ್ತೆ. ನಾನು ಇನ್ನು ಸ್ವಲ್ಪ ಹುಣಸೆಹಣ್ಣ ನೆನೆ ಹಾಕೊಂಡು ಇಟ್ಕೊಂಡಿದ್ದೀನಿ.
ಆಲ್ರೆಡಿ ತೋರಿಸಿದ್ದೀನಿ ಇದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಹಾಗಾಗಿ ಜಾಸ್ತಿ ಇದು ಮಾಡಿ ಹಾಕಿಲ್ಲ. ಇನ್ನು ಒಂದು ಕಡೆ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಎಣ್ಣೆ, ಸಾಸಿವೆ, ಶುಂಠಿ, ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡಿರೋದು. ಬೆಳ್ಳುಳ್ಳಿ ಹಂಗೆ ಜಜ್ಜಿ ಹಾಕೊಂಡು ಸಿಪ್ಪೆ ಬಿಡಿಸಿ, ಇನ್ನು ಶುಂಠಿ ಒಂದು ಸ್ವಲ್ಪ ಜಜ್ಜಿ ಹಾಕಿದ್ದೀನಿ. ಸ್ವಲ್ಪ ಒಬ್ಬೊಬ್ಬರು ಸಣ್ಣಕ್ಕೆ ಹಚ್ಚಿ ಹಾಕೋತಾರೆ. ಇನ್ನು ಮೆಣಸಿನ್ಕಾಯಿ, ನಾನು ಖಾರ ಸ್ವಲ್ಪ ಕಡಿಮೆನೇ, ಹಂಗಾಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಜೊತೆಗೆ ಏನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅದೆಲ್ಲ ಮಿಕ್ಸ್ ಮಾಡೋದು. ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ಲ ಅದು, ಕೋಸು. ಇದು ಕೋಸು ಉಪ್ಪು ಸಾಂಬಾರಿಗೆಲ್ಲ ಮಾಡಿದಾಗೆಲ್ಲ ನಾವು ಅದ್ರದ್ದು ಇದು ಬೇಯಬೇಕಲ್ಲ, ಜೊತೆಗೆ ಒಂದೇ ಸಲ ಹಾಕೋಂಗಿಲ್ಲ. ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಇದಕ್ಕೂ ಅಷ್ಟೇ, ಇದಕ್ಕೆಲ್ಲ ಹಂಗೇ ಹಾಕ್ಕೊಳ್ಳೋದು. ಉಪ್ಪು ಸಾರಿಗೆ ಮಾತ್ರ ಒಬ್ಬೊಬ್ರಿಗೆ ಆಗಲ್ಲ, ಕೆರೆತ ಬರುತ್ತೆ ಗಂಟ್ಲು ಅಂತ ಹೇಳ್ಬಿಟ್ಟು ಔಷಧಿ ಎಲ್ಲ ಇದಕ್ಕೆ ಜಾಸ್ತಿ. ಅದು ಗಿಡ ಹಾಕುತ್ತವಿಂದನೂ ಅದು ದಪ್ಪ ಆಗೋ ಗಂಟನೂ ಇದಕ್ಕೆ ಔಷಧಿ ಜಾಸ್ತಿ ಹೊಡಿತಾರೆ. ಈ ಎಲೆಕೋಸಿಗೆ ಬೇಗ ಹುಳ ಆಡ್ಬಿಡುತ್ತೆ. ಇದು ನೆಲದಲ್ಲಿದ್ದಾಗ ಬೇಗ ಹುಳ ತಿನ್ಕೊಬಿಡುತ್ತೆ. ಅದು ನೆಲದಲ್ಲೇ ಇರುತ್ತಲ್ವ, ಹಂಗಾಗಿ ಬೇಗ ತಿನ್ಕೊಬಿಡುತ್ತೆ ಅಂದ್ಬಿಟ್ಟು, ಹಂಗಾಗಿ ಇದನ್ನು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಬೇರೆ ಬೇಯಿಸ್ಕೊಂಡು ಹಾಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಬಟಾಣಿ ಎಲ್ಲ ನೆನೆ ಹಾಕಿದ್ದು ಸ್ವಲ್ಪ ಹೆಚ್ಚಾಗಿ ನೆನೆ ಹಾಕಿರ್ತೀನಿ, ಇನ್ನು ಮಿಕ್ಕಿದ್ರೆ ಫ್ರಿಡ್ಜಲ್ಲಿ ಇಟ್ಕೊಳ್ಬೋದಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಮೆಣಸಿನ್ಕಾಯಿ, ಕೋಸು ಮತ್ತು ಮನೇಲಿ ಏನು ಸಾಮಾನು ಇರುತ್ತೋ ತರಕಾರಿಗಳು ಅದೆಲ್ಲ ಹಾಕಿ ಮಾಡೋದೇನೆ. ಕ್ಯಾರೆಟು, ಬೀನ್ಸ್ ಇತ್ತು, ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಇದಕ್ಕೆ ರುಚಿ, ಗರಂ ಮಸಾಲ, ಆಮೇಲೆ ಧನಿಯಾ ಪೌಡ್ರು, ಮನೇಲಿ ಏನು ಈಗೆಲ್ಲ 1 2 3 ಮ್ಯಾಗಿ ಮಸಾಲೆ ಇರುತ್ತಲ್ಲ, ಅದೆಲ್ಲದಕ್ಕೂ ಟೇಸ್ಟ್ ಬರುತ್ತೆ ಅಂತ ಅದನ್ನು ಹಾಕ್ತಾರೆ. ಆಮೇಲೆ ಚಾಟ್ ಮಸಾಲ ಅಂತಾರೆ ನೋಡಿ, ಅದು ನಾನು ಧನಿಯಾ ಪೌಡ್ರ್ ಇತ್ತು ಅಂದ್ಬಿಟ್ಟು ಅದು, ಮತ್ತು ಮೆಣಸಿನ್ಕಾಯಿ ಪೌಡ್ರಲ್ಲ, ಇದು ಬಿರಿಯಾನಿಗೆ ಹಾಕ್ತೀವಲ್ಲ ಪೌಡ್ರು, ಅದನ್ನೇ ಹಾಕಿದ್ದೀನಿ ಟೇಸ್ಟ್ಗೋಸ್ಕರ. ಇನ್ನು ಈ ಟೇಸ್ಟ್ಗೋಸ್ಕರ ಹಾಕೋದು ಐಟಮ್ಗಳು ಅವು ಇವನ್ನ, ಆಮೇಲೆ ನಮಗೆ ಹೊಟ್ಟೆ ಅಂತೂ ಇಂಥವೆಲ್ಲ ತಿಂದರೆ ಎದೆ ಉರಿ, ಹೊಟ್ಟೆ ಉರಿ ಅನ್ನೋದು ನನಗೂ ಬರ್ತದೆ, ನಮ್ಮ ಮನೆಯವ್ರಿಗೂ ಬರ್ತದೆ. ಅದು ಏನು ಅಂತ ಗೊತ್ತಿಲ್ಲ. ಹಂಗಾಗಿ ನನಗೆ ಕಡಿಮೆ ಖಾರ ಅಂದರೂ ಸಾಕು, ಎಲ್ಲ ಕಡಿಮೆನೇ. ಆಮೇಲೆ ಒಂಚೂರು ಖಾರ ಮಾಡಿಬಿಟ್ಟಿದ್ರು ನಮ್ಮ ಮನೆಯವ್ರಿಗೆ ಊಟ ಮಾಡ್ತಿದ್ದಂಗೆ ಬಿಕ್ಕಿಗೆ ಶುರು ಆಗ್ಬಿಡ್ತದೆ. ಇನ್ನು ನಮ್ಮ ಮಕ್ಕಳು ಖಾರ ಅಂತ ಬಾಯಿಗೆ ಇಡ್ತಿದ್ದಕ್ಕೆ ಖಾರ ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ಕಡಿಮೆನೇ. ಇನ್ನು ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಅದಕ್ಕೆ ಇದನ್ನು ಅನ್ನ ಆರಕ್ಕೆ ಇಟ್ಟಿದ್ದೆ ಸ್ವಲ್ಪ ಪ್ಲೇಟ್ಗೆ ಹಾಕಿ. ಇನ್ನು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಇಟ್ಕೊಂಡಾದ್ಮೇಲೆ ಅನ್ನನ ಅದಕ್ಕೆ ಬೆರೆಸ್ಕೊಳ್ಳೋದು. ಇನ್ನು ಹುಣಸೆಹಣ್ಣು ರಸ ನೆನೆಕ್ಕಿದ್ನಲ್ಲ, ಹುಣಸೆಹಣ್ಣು ಅದ್ರ ರಸ ಹಿಂಡ್ಕೊಂಡು ರಸ ಹಾಕ್ಕೊಳ್ಳೋದು. ಇದು ಹೊಸ ಹುಣಸೆಹಣ್ಣು ಆಗಿರೋದ್ರಿಂದ ಒಂದು ಸ್ವಲ್ಪ ಈ ಥರ ನೀರಿನ ಥರನೇ ಕಾಣಿಸುತ್ತೆ. ಹಳೆ ಹುಣಸೆಹಣ್ಣು ಆಗಿದ್ರೆ ಮಾಮೂಲಿ ಕಪ್ಪಕ್ಕೆ ಕಾಣಿಸಿರ್ತಿತ್ತು. ಹಾಗಾಗಿ ಇನ್ನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಫ್ರೈಡ್ ರೈಸ್ ರೆಡಿ. ಇಷ್ಟೇ ನೋಡಿ, ಮನೆಯಲ್ಲಿ ಮಾಡೋರು ಈಸಿಯಾಗಿ, ಮಕ್ಳಿಗೆ ವೆರೈಟಿ ಅಂತ ಕೇಳೋರು ಈ ಥರ ಮಾಡ್ತಾಯಿರಿ. ಇನ್ನು ಇದು ಸ್ಕೂಲಲ್ಲೆಲ್ಲ ತಿನ್ನೋಕ್ಕೆ ಇದು ಅನ್ನದ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟನೇ. ಮನೇಲೇ ಅಷ್ಟೊಂದು ಅಂಟ್ಕೊಂಡು ತಿಂತಾನೆ, ಇನ್ನು ಸ್ಕೂಲಲ್ಲಿ ಏನು ಮಾಡ್ತಾನೋ ಅದಕ್ಕೆ ಹೇಳಿ ಕಳಿಸ್ತೀನಿ. ಸ್ವಲ್ಪನೇ ಹಾಕಿ ಕಳಿಸ್ತೀನಿ, ಅಲ್ಲಿ ಬಾಕ್ಸ್ಗೆ ಜಾಸ್ತಿ ಏನು ಹಾಕಲ್ಲ, ಮನೇಲೇ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಇನ್ನು ಅವರು ಅವ್ನು ಸ್ನಾನ ಮಾಡಿಸೋದು, ಅವನ್ನ ಎದೋಳ್ಸೋದೇ ಕಷ್ಟ ಬೆಳಗ್ಗೆ ಹೊತ್ತು. ಹಂಗಾಗಿ ನಮ್ಮ ಮನೆಯವರು ಒಂದು ಕಡೆ ರೆಡಿ ಮಾಡ್ತಾವ್ರೆ. ಇನ್ನು ನನ್ನ ಮಗ ಅವನದೇ ಹೆಚ್ಚಾಗ್ಬಿಟ್ಟೈತೆ. ಫಸ್ಟೇ ಅವನೇ ಹೋಯ್ತೀನಿ ಅಂತ ನಿಂತ್ಕೊಂಡಿರ್ತಾನೆ, ಇವನು ಇನ್ನೂ ಕೂತಿರ್ತಾನೆ. ಇನ್ನೂ ಟೈಮ್ ಆಗಿರಲ್ಲ, ಬಪ್ಪ ಅಂದ್ರೂ ಹೋಗಕ್ಕೆ ನಿಂತಿರ್ತಾನೆ. ಲಂಚ್ ಬ್ಯಾಗ್ ಅವನು ಗಾಡಿ ಮೇಲೆ ಒಂದು ರೌಂಡ್ ಹೋಗ್ತಾನೆ, ಗಾಡಿ ಸ್ಕೂಲಿಗೆ ಬಿಡೋಕ್ಕೆ ಹೋದಾಗ ಜೊತೆಯಲ್ಲಿ ಬರ್ತಾನೆ. ಇದು ವಿಡಿಯೋ ಆ ಕಡೆ ಈ ಕಡೆ ಸ್ಕಿಪ್ ಆಗ್ಬಿಟ್ಟೈತೆ. ಅವ್ನು ಯಾವ ಶೂ ಅಂತ ಒಂದು ಸಲ ಬ್ಲ್ಯಾಕು, ಒಂದು ಸಲ ಇದಿರುತ್ತಲ್ಲ, ಹಾಗೆ ಹುಡುಕ್ತಾವನೆ. ಇದು ಶೂ ಸ್ಕೂಲಿಂದ ಬಂದಮೇಲೆ ತಗೋಗಿ ಮಡಗ್ತಾ ಇರೋದು ನನ್ನ ಮಗ.
ಮತ್ತು ಇದನ್ನು ಬ್ಯಾಂಡ್ ಹಾಕಿದ್ರು ಕೈಗೆ, ಸ್ಟಾರ್ ಹಾಕ್ಬಿಟ್ಟು ಎಲ್ಲರಿಗೂ ಈ ಥರ ಬ್ಯಾಂಡ್ ಹಾಕ್ಕೊಟ್ಟು ಇವ್ರನ್ನೇ ದಾರ ಕೊಟ್ಟು ಜೋಡಿಸಿ ಇದನ್ನ ಬ್ಯಾಂಡ್ ಥರ ಕೈ ಕಟ್ಟಿದ್ರು. ಬಂದೆಡ್ಕೆ ಬೇಡ ಬೇಡ ಅಮ್ಮ ಅಂದ್ಬಿಟ್ಟು ಕಿತ್ತಾಕಿಸ್ತಾ ಆ ಬ್ಯಾಂಡ್ ಇಬ್ರಿಗೂ ಶೇರ್ ಮಾಡ್ಕೊಳ್ಳೋದು. ಅವರು ಇವನು ಕೊಟ್ಟೋದು, ಇವನು ಅವರು ಕೊಟ್ಟೋದು ಹಂಗಿತ್ತು. ಇನ್ನು ಬೆಳಿಗ್ಗೆ ಕುದಿನ ಹಂಗೆ ಇಟ್ಟಿದ್ನಲ್ಲ ಅಂತ ಹೇಳ್ಬಿಟ್ಟು ಕುದಿನ ಬಿಡಿಸ್ಕೊತಾ ಇದ್ದೀನಿ. ಇನ್ನು ನನ್ನ ಮಗನು ಮಲ್ಕೊಂಡ ಅಂತ ಹೇಳ್ಬಿಟ್ಟು ಏನು ಮಲ್ಕೊತಾನೆ ಸ್ವಲ್ಪ ಹೊತ್ತು ಅಷ್ಟೇ, ತಿರ್ಗಾಲೇ ಎದ್ದೇಳ್ತಾನೆ. ಇನ್ನು ಅವ್ನು ಸ್ಕೂಲ್ಗೆ ಹೋಯ್ತೀನಿ ಅನ್ನೋದು ಇವನು ಹಂಗಂತ ಅವ್ನು ಸ್ಕೂಲಿಗೆ ಬಿಡೋಕೆ ಮುಂಚೆಲೇ ಇವನೇ ಹೋಗ್ಬಿಡ್ತಾನೆ ಫಸ್ಟೇನೆ. ಹಾಯ್, ಒಳಗಡೆ ಇವತ್ತು ಮೋಡ ಮುಚ್ಕೊಂಡಿರೋದು ಏನೋ ನೋಡಿ, ಮೋಡ ಫುಲ್ ಮುಚ್ಕೊಂಡೈತೆ. ಬೆಳಿಗ್ಗೆ ಒಂದು ಸ್ವಲ್ಪ ಬಿಸಿಲು ಬಂತು, ಆಮೇಲೆ ನೋಡಿದ್ರೆ ಹಿಂಗೆ ಮೋಡನ ಕುದಿನೇ ಇದು ಮಾಮೂಲಿ ಫಾರಮ್ ಕುದಿನೇ ನಮ್ಮ ಕಡೆ ಎಲ್ಲ ಸ್ವಲ್ಪ ಗಾಳಿ ಬೀಸ್ತಾ ಐತೆ, ಇರುತ್ತಲ್ಲ ಇಲ್ವೇ ಇಲ್ಲ. ಇನ್ನು ಟೈಮ್ ಆಯಿತು ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ಮಾಮೂಲಿ ಮನೆ ಒರೆಸೋದು, ಪಾತ್ರೆ ತೊಳೆಯೋದು, ಕಳಿಸೋದ್ಮೇಲೆ ಮಾಡೋ ಕೆಲಸ ಮಾಡಿದೆ ಸ್ವಲ್ಪ ಅಷ್ಟೇ. ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ. ಇನ್ನು ಟೈಮ್ ಆಗೇ ಹೋಯ್ತು, ಹಾಗಾಗಿ ಇವತ್ತೇನು ಕೆಲಸ ಮಾಡಲಿಲ್ಲ. ಸುಮ್ಮನೆ ಒಂದು ಕಳಿಸೋದ್ಮೇಲೆ ಈ ಮೋಡ ಮುಚ್ಕೊಂಡಿರೋದಕ್ಕೆ ಏನು ಅಂತ ನಮಗೆ ಏನು ಕೆಲಸ ಮಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ. ಹಾಗಾಗಿ ಸುಮ್ಮನೆ ಕೂತಿದ್ದೆ. ಅಣ್ಣನ ಕರ್ಕೊಬರೋಣ ಅಂದರೆ ಸಾಕು, ಚಡ್ಡಿ ತಗೊಂಡು ಇಟ್ಕೊಳ್ಳೋದು, ನನಗೆ ವೇಲ್ ತಂದು ಕೊಡೋದು, ಆಮೇಲೆ ಕೀ ನೋಡಿ ಕೀ ತಗೊಂಡು ಇಟ್ಕೊಳ್ಳೋದು ಮಾಡ್ತಾನೆ. ಇದನ್ನ ಏನೋ ಒಂಥರ ಅವ್ನಿಗೆ ಹೊರಗಡೆ ಹೋಯ್ತೀನಲ್ಲ ಅನ್ನೋ ಖುಷಿ, ಅವನಿಗೆ ಕರ್ಕೊಂಡು ಹೋಯ್ತಾರಲ್ಲ ಅಂತ ಹೇಳ್ಬಿಟ್ಟು. ಕುದಿನ ಅದು ತಿಪ್ಪೆ ಹತ್ರ ಕೆರೆ ಹತ್ರ ಇರುತ್ತಲ್ಲ, ನೀರಾಡ ಜಾಸ್ತಿ ತ್ಯಾವಾಂಶ ಇರುತ್ತವು, ಅದಾಗ ಅದೇ ಬೆಳ್ಕೊಬಿಡುತ್ತೆ. ಏನೋ ಒಂದು ಗಿಡ ಬೇರು ಹಾಕ್ಬಿಟ್ರು ಸಾಕು, ಬೇರು ಬೇಡ ಅದು ಹಂಗೆ ಸಿಕ್ಸ್ಬಿಟ್ರೆ ಸಾಕು ಬೆಳ್ಕೊಳುತ್ತೆ. ಇನ್ನು ಆ ವಿಡಿಯೋದನು ಚಪ್ಪಲಿನ ಅದಲ್ಲ ಅಂದ್ಬಿಟ್ಟು ಶೂ ವೈಟ್ ಅವನ್ನ ತಂದ್ಬಿಟ್ಟಿದೆ ಅಂದ್ಬಿಟ್ಟು ತಗೋಗಿ ಇಡ್ತಾ ಇರೋದು. ಇನ್ನು ಇವಾಗ ಕರ್ಕೊಬರಕ್ಕೆ ಹೋಗಿದ್ದು ನಾನು. ಹೋಗೋಕ್ಕೆ ಮುಂಚೆನೇ ನೋಡಿ ಎಷ್ಟೊಂದು ಜನ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತು ಬಂದು ಊಟ ಮಾಡಿಸಿ ಅವ್ರಿಗೆ ತಿನ್ನಿಸಿ ಆಮೇಲೆ ಸ್ವಲ್ಪ ಹೊತ್ತು ಮೇಲೆಲ್ಲ ಆಟ ಆಡ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ಇವಾಗ ಜಾಮೂನ್ ಮಾಡೋಣ ಏನಾರು ಒಂದು ಕೇಳ್ತಾ ಇರ್ತಾನೆ. ಆಮೇಲೆ ಇದು ಸಾಮಾನು ಹುಡುಕ್ತಾರೆ ಖಾಲಿ ಇದು ಮಾಡ್ಬಿಡ್ತಾರೆ, ಖಾಲಿ ಮಾಡಮ್ಮ ಅಂತ ಹೇಳ್ಕೊಂಡು 2-3 ದಿನ ಇಟ್ಕೊಳ್ಳೋದೇ ಹೆಚ್ಚು. ಹಂಗಾಗಿ ಸಿಹಿ ಕಡಿಮೆ ಏನು ಪಾಕ ಇರೋ ಥರ ಮಾಡಲ್ಲ, ಸಕ್ಕರೆ ಸ್ವಲ್ಪನೇ ಹಾಕಿ ಏನು ಹಸಿಟ್ಟು ಎಷ್ಟು ಇರುತ್ತೆ ಅದು GRBದು ಮಾಮೂಲಿ. ಹಸಿಟ್ಟೀಗ 3 ಇದಿರುತ್ತೆ ಅಂದರೆ 2 ಲೋಟ ಹಾಕೊಂಡ್ರೆ ಸಾಕು. 2 ಲೋಟ ಈ ಅಳತೆ ಮಾಡಿ ಯಾವ ಬಟ್ಲಲ್ಲಿ 2 ಬಟ್ಲು ಹಾಕೊಂಡಿರ್ತೀರೋ ಅದರಲ್ಲಿ ಈಗ ಹಸಿಟ್ಟು 2 ಬಟ್ಲಿದ್ರೆ ಅದರಲ್ಲಿ 1 ಬಟ್ಲು ಹಾಕೊಂಡ್ರೆ ಸಕ್ಕರೆ ಸಾಕಾಗುತ್ತೆ. ಇನ್ನು ಇದು ಕಾಯಿಸಿರೋ ಹಾಲನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ನನಗೆ ಇದೇ ಇರಲಿಲ್ಲ, ಹೇಳಿದ್ನಲ್ಲ ಆವಾಗಲೇ, ಮಾಡೋ ಏನು ಇಂಟ್ರೆಸ್ಟೇ ಇಲ್ಲ. ಇವನೇನೋ ಮಾಡಬೇಕು ಅಂತ ಕೇಳ್ತಾವನಲ್ಲ ಅಂತ ಇದಕ್ಕೆ ಮಾಡ್ತಾಯಿದ್ದೀನಿ ಸುಮ್ಮನೆ. ನನ್ನ ಮನಸ್ಸಿಲ್ಲದ ಮನಸ್ಸು ಅಂತಾರಲ್ಲ ಆ ಥರ ಹಾಗೆ ಮಾಡ್ತಾಯಿದ್ದೀನಿ. ಇನ್ನು ನನ್ನ ಮಗಳು ಅವನು ಇವ್ರು ಏನು ಮಾಡ್ತಾನೆ, ಇವನು ಸಕ್ಕರೆ ಸಿಹಿ ಅಂದರೆ ಇಬ್ರಿಗೂ ಅಷ್ಟೇ. ಇನ್ನು ಅದೆಲ್ಲ ಚೆನ್ನಾಗಿ ಹಾಲಲ್ಲಿ ಬಿಸಿ ಮಾಡ್ಕೊಂಡಿರೋ ಹಾಲಲ್ಲಿ ಚೆನ್ನಾಗೆ ಚಪಾತಿ ಹಿಟ್ಟಿಗಿಂತ ಒಂಚೂರು ಸ್ಮೂತಾಗಿರಬೇಕು, ಆ ಥರ ಮಿತ್ಕೊಂಡು ಇನ್ನು ಅದು ಉಂಡೆನ ತುಪ್ಪದಲ್ಲಿ ಹಾಕ್ಕೊಂಡು ಉಂಡೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಕೊಂಡು ಉಂಡೆ ಮಾಡ್ಕೊಳ್ಳೋದು. ಇನ್ನೊಂದು ಕಡೆ ಪಾಕಕ್ಕೆ ಹಾಕೊಳ್ಳೋರು ಆ ಪೌಡ್ರೂ ಹಾಕ್ತಾರೆ ಕಲ್ಲರ್ಗೆ, ಅದು ರೆಡ್ ಕಲರ್ ಥರ ಮೆರೂನ್ ಕಲರ್ ಥರ ಬರಬೇಕಲ್ಲ ಅದಕ್ಕೆ ಪೌಡ್ರ್ ಹಾಕೋತಾರೆ. ಇನ್ನು ಏಲಕ್ಕಿ ಕೈ ಕೆಚ್ಚಿ ಹಾಕೋದು, ಅದಕ್ಕೊಂದು ಸ್ವಲ್ಪ ಪಾಕದೊಳಕ್ಕೆ ಹಾಲು ಒಂದು ಸ್ವಲ್ಪ ಕಾದಿರೋ ಹಾಲು ಒಂಚೂರು ಹಾಕ್ಕೊಳ್ಳೋದು ಅಷ್ಟೇ. ಅದು ಏನು ಜಾಸ್ತಿ ಏನು ಇಲ್ಲ, ಇಷ್ಟೇ. ಇನ್ನೊಂದು ಕಡೆ ಎಣ್ಣೆ ಕಾದಿರೋ ಎಣ್ಣೆಗೆ ಉಂಡೆ ಮಾಡ್ಕೊಂಡಿರ್ತೀವಲ್ಲ, ತುಪ್ಪ ಹಾಕ್ಕೊಂಡು ಸೀಟಿ ಉಂಡೆ ಮಾಡ್ಕೊಂಡಿರೋದನ್ನ ಎಣ್ಣೆ ಒಳಕ್ಕೆ ಹಾಕ್ಕೊಳ್ಳೋದು. ಮೊದಲೆಲ್ಲ ನಮಗಿದು ವಸ್ತು ಯಾರು ಜಾಮೂನ್ ಕೊಡ್ತಾರೇನೋ ಮಾಡಿಕೊಡ್ತಾರೇನೋ, ನಾನು ನಿಜ ಜಾಮೂನ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಯಾರೋ ಇನ್ನೊಬ್ಬರು ನಮ್ಮೂರಲ್ಲಿ ಮಾಡೋರನ್ನ ಕರ್ಕೊಬಂದು ಇಲ್ಲಿ ನಮ್ಮಮ್ಮ ಮಾಡಿಸಿದ್ದು.
ಜಾಮೂನ ಅಂತ. ಆವಾಗ ಅದು ಅವ್ರು ಹೆಂಗೆ ಹೇಳ್ತಾರೋ ಏನು ಬೇಕೋ ಸಾಮಾನು ಇವೆಲ್ಲ ಕೇಳ್ಕೊಳ್ಳೋವು. ಅವಾಗಿಷ್ಟು ಫೋನಲ್ಲಿ ಹಿಂಗೆ ಹೊಡೆದ್ರೆ ಬರ್ತವೆ ಈ ಥರ ಹಂಗೇನು ಇತ್ತು, ಆದರೆ ನಮ್ಗಷ್ಟು ಐಡಿಯಾ ಇರಲಿಲ್ಲ. ಹಂಗಾಗಿ ಯಾರು ಮಾಡ್ತಾರೋ ಅವ್ರು ಈಗ ಚಕ್ಲಿನ ಉಪ್ಪಿಟ್ಟು ಅವೆಲ್ಲ ಹಂಗೇನೆ ಯಾರು ಮಾಡ್ತಾರೋ ಅವ್ರನ್ನ. ಈಗ ನಮ್ಮ ಅಮ್ಮನೇ ಮಾಡುತ್ತೆ ಚಕ್ಲಿನ ಉಪ್ಪಿಟ್ಟೆಲ್ಲ. ಈ ಥರ ಜಾಮೂನು, ಕೇಸರಿ ಬಾತು ಅವೆಲ್ಲ ಅಷ್ಟು ಆವಾಗ ಸ್ಟಾರ್ಟಿಂಗಲ್ಲಿ ನಾನು ಚಿಕ್ಕವಳಿದ್ದಾಗಲೇ ನಮ್ಮಮ್ಮ ಅವಾಗ ಹಂಗೆ ಕರ್ಕೊಬಂದು ಮಾಡಿಸ್ಕೊಡೋದು. ಯಾರು ಮಾಡ್ತಿದ್ರು ಅವ್ರಿಗೆ. ಈಗ ಏನಿಲ್ಲ, ಈಗ ಫೋನ್ ಏನು ಬೇಕು ಅಂತ ಗೊತ್ತಿಲ್ಲದೆ ಹೋದವ್ರು, ಅಡುಗೆ ಮಾಡೋಕ್ಕೆ ಬರದೆ ಹೋದವ್ರು, ಅಡುಗೆ ಮನೆ ನೋಡದೆ ಹೋದವರು ಕೂಡ ಫೋನಲ್ಲಿ ನೋಡ್ಬಿಟ್ಟು ಅವ್ರಿಗೆ ಏನು ಬೇಕು ಅದನ್ನ ಮಾಡ್ಕೊಂಬಿಡ್ಬೋದು. ಆ ಥರ ಐತೆ. ಚೆನ್ನಾಗಿ ಹೇಳ್ಕೊಡ್ತಾರೆ ಒಟ್ಟಿನಲ್ಲಿ. ಇದೊಂದು ಸ್ವಲ್ಪ ಹಿಂಗೆ ಬ್ರೌನ್ ಕಲರ್ ಬಂದ್ರೇ ಒಂದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇನ್ನೂ ಬೆಂದೇ ಇರಲ್ಲ ಅಂದರೆ ಆ ಥರ ನೋಡಿ ಒಂದೊಂದು ಬೆಳ್ಳಗಿರುತ್ತೆ, ಅವು ಅಷ್ಟು ಇರಲ್ಲ, ಇರುತ್ತೆ ಒಂಥರ ಇಟ್ಟಿಟ್ಟಂಗೆ ಸಿಗ್ಬಿಡುತ್ತೆ. ಈ ಥರ ಬ್ರೌನ್ ಕಲರು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಅದು ಚೆನ್ನಾಗಿ ಬೆಂದಿರುತ್ತೆ, ಒಳಗಡೆನೂ ಬೇಯುತ್ತೆ. ಇನ್ನು ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಸೀದೋದಂಗೆ ಆಗೋಯ್ತದೆ. ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದು ಮಾಡ್ಕೋಬೇಕು. ಇನ್ನೊಂದು ಕಡೆ ಪಾನಕ ಅದು ಆರಬೇಕು ಒಂದು ಸ್ವಲ್ಪ, ಜೊತೆಗೆ ಇದು ಸ್ವಲ್ಪ ಹೊತ್ತು ಆರಾದಮೇಲೆ ಪ್ಲೇಟಿಗೆ ಹಾಕ್ಕೊಂಡು ಆರಾದಮೇಲೆ ಪಾಕದೊಳಗಡೆ ಹಾಕೋದು. ನೋಡಿ ಇದು ಇನ್ನೂ ಸ್ವಲ್ಪ ಉರಿ ನೋಡಿ, ನನ್ನ ಮಗ ಏನೋ ಕಿತಾಪತಿ ಕೆಲಸ ಮಾಡ್ತಾವನೆ. ಹಂಗೆ ಉರಿ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ಸಾಕು, ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಇನ್ನು ಇದು ಒಂದು ಸ್ವಲ್ಪ ಹೊತ್ತು ಆರಾದಮೇಲೆ ಅದರೊಳಗಡೆ ಹಾಕ್ಕೊಳ್ಳೋದು. ಇನ್ನು ನನ್ನ ಮಕ್ಕಳಿಬ್ರು ಕಾಯ್ತಾವ್ರೆ. ಇನ್ನು ನಮ್ಮನೆಯವರು ಕೆಲಸ ಬಂದಿದ್ರು, ಜಾಮೂನು ಕೊಡ್ತೀನಿ ಅಂದರೆ ಸಾಕು. ನೋಡಿ ಸಕ್ಕರೆ ಪಾಕ ಇಲ್ದಂಗೆ ಈ ಸಲ ಮಾಡಿಬಿಟ್ಟಿದ್ದೀನಿ. ಇದ್ರಂತೂ ಹಂಗೆ ಅದನ್ನೇ ಕೇಳ್ತಾ ಇರ್ತಾರೆ. ಹಂಗಾಗಿ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಉಪ್ಪು ಸಾಂಬಾರು ಮಾಡಿ, ಖಾರ ಇರುತ್ತಲ್ಲ ಅದಕ್ಕೆ ಅನ್ನ ಮುದ್ದೆ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಥ್ಯಾಂಕ್ ಯು.